ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಯಾಕೆ ಸೈಲೆಂಟ್ ಆಗಿದ್ದಾರೆ? ಸಿದ್ದರಾಮಯ್ಯನವರ ಮೌನದ ಹಿಂದಿರೋದು ಹತಾಶೆನ ಅಥವಾ ಟೈಮ್ ನೋಡಿ ಕಾದು ಹೊಡೆಯೋ ತಂತ್ರವ? ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ದೆಹಲಿಯ ಅಂಗಳದಲ್ಲಿ ಸದ್ದು ಮಾಡ್ತಾ ಇದೆ. ಸುರ್ಜೇವಾಲಾ ಕೂಡ ಚಾಲೆಂಜಿಂಗ್ ಆಗಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸೈಲೆಂಟಿನ ಹಿಂದೆ ಹಲವು ನಿಗೂಢ ಕಾರಣಗಳಿವೆ. ಸಿದ್ದರಾಮಯ್ಯ ಒಳಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮನಸ್ಸಿನಲ್ಲಿ ಬೇರೆ ಏನೋ ಓಡ್ತಾ ಇದೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ. ಕಾರಣ ಏನು? ಸಿದ್ದರಾಮಯ್ಯನವರ ಮೌನದ ಹಿಂದಿರೋದು ಹತಾಶೆನ, ಆತ್ಮವಿಶ್ವಾಸವ ಅಥವಾ ಟೈಮ್ ನೋಡಿ ಕಾದು ಹೊಡೆಯೋ ತಂತ್ರವ? ಈ ರೀತಿಯ ಚರ್ಚೆಗಳು ರಾಜಕಾರಣದಲ್ಲಿ ಶುರುವಾಗಿದ್ದಾವೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ DK ಶಿವಕುಮಾರ್ ಮತ್ತು DK ಸುರೇಶ್ ದೆಹಲಿಯಲ್ಲಿ ಹೋಗಿ ಅವರ ಅಹವಾಲನ್ನು ಸಲ್ಲಿಸಿ ಬಂದ ಮೇಲೆ ದೆಹಲಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಕಂಡರೂ ಕೂಡ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಯಾಕೆ ಸೈಲೆಂಟ್ ಆಗಿದ್ದಾರೆ? ಸಿದ್ದರಾಮಯ್ಯ DK ಆ್ಯಂಡ್ ಟೀಮ್ನ ಕಾದು ನೋಡಿ ಹೊಡೆಯುವ ತಂತ್ರಕ್ಕೆ ಶರಣಾಗಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿಗಳು ಬರ್ತಾ ಇವೆ. ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಈ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ದೆಹಲಿಯ ಅಂಗಳದಲ್ಲಿ ಸದ್ದು ಮಾಡ್ತಾ ಇದೆ. ದೆಹಲಿಗೆ ಹೋಗಿ ಬಂದಂತಹ DK ಶಿವಕುಮಾರ್ ಮತ್ತು DK ಸುರೇಶ್ ಮುಖ್ಯಮಂತ್ರಿ ಪಟ್ಟವನ್ನು ಪಡೆಯಲೇಬೇಕು ಎಂಬಂತೆ ಹಠಕ್ಕೆ ಬಿದ್ದಿದ್ದಾರೆ. ತರಹೇವಾರಿ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದುಂಬಾಲು ಬಿದ್ದಿದ್ದಾರೆ. ಹೇಗಾದರೂ ಮಾಡಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಿಸಲೇಬೇಕು ಅಂತ ಸುರ್ಜೇವಾಲಾ ಕೂಡ ಚಾಲೆಂಜಿಂಗ್ ಆಗಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ, ದೆಹಲಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡದೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಸೈಲೆಂಟಿನ ಹಿಂದೆ ಹಲವು ನಿಗೂಢ ಕಾರಣಗಳಿವೆ ಅಂತ ಸಿದ್ದರಾಮಯ್ಯ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಹಾಗಾದರೆ ಸಿದ್ದರಾಮಯ್ಯ ಮೌನದ ಹಿಂದೆ ಯಾರೇನು ಮಾಡ್ಕೊಳ್ಳಿ ನನಗೇನಾಗುತ್ತೆ ಅನ್ನೋ ಆತ್ಮವಿಶ್ವಾಸ ತುಂಬಿದೆಯಾ? ಅಥವಾ ಇಷ್ಟೆಲ್ಲ ಒಳ್ಳೆಯ ಆಡಳಿತ ಕೊಟ್ಟರು ಈ ರೀತಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅನ್ನುವಂಥ ಹತಾಶೆ ಏನಾದರೂ ಇದೆಯಾ? ಅಥವಾ ಟೈಮ್ ನೋಡಿ ಕಾದು ಹೊಡೆಯೋಣ DK ಆ್ಯಂಡ್ ಟೀಮ್ನ ಅಂತ ಕಾದು ನೋಡುವ ತಂತ್ರ ಅಡಗಿದೆಯಾ ಅನ್ನೋ ಚರ್ಚೆಗಳು ಶುರುವಾಗಿವೆ. ಎಸ್ ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಮತ್ತು HC ಮಾದೇವಪ್ಪ ಕೂಡ ದೆಹಲಿಗೆ ಹೋಗಿದ್ದರು. ಸಿದ್ದರಾಮಯ್ಯ ಮೌನವಾಗಿರೋದರ ಹಿಂದಿನ ನಿಗೂಢ ಅರ್ಥವನ್ನು ಹೈಕಮಾಂಡ್ಗೆ ಮುಟ್ಟಿಸುವ ಇರಾದೆ ಇಟ್ಕೊಂಡು ಅವರು ದೆಹಲಿಗೆ ಹೋದರೂ ಕೂಡ ಸಿದ್ದರಾಮಯ್ಯನವರು ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ರಿಯಾಕ್ಟ್ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಒಳಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮನಸ್ಸಿನಲ್ಲಿ ಬೇರೆ ಏನೋ ಓಡ್ತಾ ಇದೆ. ಸಿದ್ದರಾಮಯ್ಯ ಹೊಸ ಪಕ್ಷಕ್ಕೋಸ್ಕರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಕೆಲವು ಜನ ಹೇಳಿದರೆ, ಸಿದ್ದರಾಮಯ್ಯ ಟೈಮ್ ನೋಡಿ DK ಶಿವಕುಮಾರ್ ಮತ್ತು ಟೀಮ್ನ ಮಟ್ಟ ಹಾಕುವ ಪ್ಲ್ಯಾನಲ್ಲಿ ಇದ್ದಾರೆ ಅಂತ ಮತ್ತಷ್ಟು ಜನ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಈ ಪೀಕಲಾಟಕ್ಕೆ ಸಿಲುಕಿದೆ. ಇವರಿಬ್ಬರ ಗುದ್ದಾಟವನ್ನು ನೋಡಿ ಈ ಕಡೆ DK ಶಿವಕುಮಾರ್ ಅವರನ್ನು ಬಿಟ್ಕೊಡ್ಲಿಕ್ಕೆ ಹೈಕಮಾಂಡ್ಗೆ ಸಾಧ್ಯ ಆಗ್ತಾ ಇಲ್ಲ. ಈ ಕಡೆ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಒಬ್ಬರು ಜನನಾಯಕರು ಸಿದ್ದರಾಮಯ್ಯ ಇದ್ದರೆ ಗೆಲುವು ಇದ್ದಿದ್ದೇ, ಸಿದ್ದರಾಮಯ್ಯ ಇದ್ದರೆ ಜನ ಬೆಂಬಲ ಇದ್ದಿದ್ದೇ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಹಾಗೆಯೇ DK ಶಿವಕುಮಾರ್ ಇದ್ದರೆ ಸಂಪನ್ಮೂಲಗಳಿರುತ್ತವೆ. DK ಶಿವಕುಮಾರ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗಲೆಲ್ಲ DK ಶಿವಕುಮಾರ್ ಕಾಂಗ್ರೆಸ್ಗೆ ಸಪೋರ್ಟ್ ಆಗಿ ನಿಲ್ತಿದ್ರು. ಹಾಗಾಗಿ ಇಬ್ಬರೂ ನಾಯಕರು ಕಾಂಗ್ರೆಸ್ನ ಎರಡು ಕಣ್ಣುಗಳಿದ್ದಂಗೆ, ಯಾವ ಕಣ್ಣನ್ನು ಕಳೆದುಕೊಂಡರೂ ಕೂಡ ಕಾಂಗ್ರೆಸ್ಗೆ ನಷ್ಟ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಈ ಸಂದರ್ಭದಲ್ಲೇ ಇಬ್ಬರೂ ನಾಯಕರು
ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜಗಜ್ಜಟ್ಟಿಗಳಂತೆ ಕಾದಾಟ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಪಟ್ಟವನ್ನು ಪಡೆದೇ ತೀರಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಆದರೆ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಮಲ್ಲಿಕಾರ್ಜುನ ಖರ್ಗೆಯವರು ಹಲವು ರೀತಿಯ ಸೂತ್ರವನ್ನು ಇಬ್ಬರ ಮುಂದಿಟ್ಟರೂ ಕೂಡ ಅದು ವರ್ಕೌಟ್ ಆಗಿಲ್ಲ. ಇಬ್ಬರು ನಾಯಕರಿಗೆ ನೀವೇ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅದು ವರ್ಕೌಟ್ ಆಗಿಲ್ಲ. ಇಬ್ಬರು ನಾಯಕರು ಬ್ರೇಕ್ಫಾಸ್ಟ್ ನೆಪದಲ್ಲಿ ಸೇರಿದ್ರು, ಮಾತಾಡಿದರು, ಆದರೆ ಯಾವುದೇ ರೀತಿಯ ತೀರ್ಮಾನಕ್ಕೆ ಇಬ್ಬರು ನಾಯಕರು ಬಂದಿಲ್ಲ. ಈಗ ಇಬ್ಬರು ನಾಯಕರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಬ್ಬರ ಮುಖವನ್ನು ಒಬ್ಬರು ನೋಡದೇ ಇರುವಷ್ಟು ದೂರ ಸಾಗಿದ್ದಾರೆ. ಇಬ್ಬರೂ ಬೆಂಬಲಿಗರು ಇಬ್ಬರೂ ನಾಯಕರಿಗೆ ತೀವ್ರ ಮುಜುಗರ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟು ಅವರಿಗೆ ಮುಜುಗರ ತಂದಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಮೌನದ ಹಿಂದಿನ ಕಾರಣ, ಸಿದ್ದರಾಮಯ್ಯ ಮತ್ತೆ ಪುಟಿದೇಳ್ತಾರ? ಸಿದ್ದರಾಮಯ್ಯ ಟೈಮ್ ನೋಡಿ ಡಿ ಕೆ ಆ್ಯಂಡ್ ಟೀಮ್ನ ಮಟ್ಟ ಹಾಕ್ತಾರ? ಅಥವಾ ಯಾರು ಏನೇ ಮಾಡಿದರೂ ನನಗೇನು ಮಾಡಲಿಕ್ಕಾಗಲ್ಲ, ನನ್ನ ಸ್ಥಾನವನ್ನು ಕಿತ್ಕೊಳ್ಳೋಕ್ಕಾಗಲ್ಲ, 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಹೈಕಮಾಂಡ್ ನನ್ನನ್ನು ಮುಂದುವರಿಸುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿರ್ತಾರ? ಅಥವಾ ಇಷ್ಟೆಲ್ಲ ಕೆಲಸ ಮಾಡಿರೋ ಸಿದ್ದರಾಮಯ್ಯನವ್ರಿಗೆ ಒಂದು ಎಕ್ಸಿಟ್ ಅಂತ ಬಂದಾಗ ಈ ರೀತಿಯ ಅವಮಾನ ಮಾಡ್ತಿದ್ದಾರೆ ಅಂತ ಹತಾಶರಾಗಿದ್ದಾರಾ? ಕಾದು ನೋಡಬೇಕು. ಇದಾಗಿತ್ತು ಎಕ್ಸ್ಪೋಸ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.